ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಆ್ಯಕ್ಚುಲಿ ವ್ಲಾಗ್ ಶೂಟ್ ಮಾಡ್ತಾ ಇರೋದು ಬಂದು 6 o'clock ಆಗಿದೆ ಈವ್ನಿಂಗು. ಆ್ಯಕ್ಚುಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಫೈನಲ್ ಆಗಿ ಬಸ್ ಬಂತು. 6:45ಗೆ ಬರಬೇಕಾಗಿದ್ದು ಬಸ್ಸು 7:15 7:10 ಬಂತು. ಸೊ ಬಸ್ ಹತ್ಕೊಂಡು ಬಿಡ್ದಿ ಕಡೆಗೆ ಹೊರಟ್ವಿ. ಸೊ ಇಲ್ಲಿ ಒಬ್ಬರು ನನಗೇನು ಹೇಳಿದ್ರು ಅಂತಂದರೆ ಅವ್ರ ಅಕ್ಕನ ಮದುವೆ ಮಾಡಿ ಕೊಟ್ಟಿದ್ದಾರಂತೆ, ಲವ್ ಮ್ಯಾರೇಜ್ ಅಂತೆ. ಸೊ ಅವ್ರು ಬೇಡ ಅಂದ್ರೂ ಇಲ್ಲ ನಾನು ಅವನನ್ನೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಮದುವೆ ಆಗ್ತಂತೆ. ಬಟ್ ಮದುವೆ ಆದಮೇಲೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಸೊ ಆ ಹುಡುಗ ಏನೂ ಕೆಲ್ಸಕ್ಕೆ ಹೋಗ್ತಿರ್ಲಿವಂತೆ, ಏನೂ ಇಲ್ವಂತೆ, ಈಗೂ ಏನೂ ಹೋಗ್ತಾ ಇಲ್ವಂತೆ. ಸೊ ಅಲ್ಲಿಂದ ಮನೆಯಿಂದ ಆಚೆ ಬಂದು ಬ್ಯಾಂಗ್ಳೂರಲ್ಲೆಲ್ಲೋ ಮನೆ ಮಾಡ್ಕೊಂಡ್ರಂತೆ. ಸೊ ಅಲ್ಲೂ ಕೂಡ ಹುಡುಗ ಎಲ್ಲೂ ಕೆಲ್ಸಕ್ಕೆ ಹೋಗದೆ ಮನೇಲೇ ಇರ್ತಿತ್ತಂತೆ. ಸೊ ಪ್ರೆಸೆಂಟ್ ಆ ಹುಡುಗಿನೇ ಆ ಹುಡುಗನ್ನ ನೋಡಿಕೊಂಡು ಕೆಲಸ ಮಾಡ್ಕೊಂಡು ಮನೆಗೆಲ್ಲ ತಂದಾಕೊಂಡಿದ್ಯಂತೆ. ಅತ್ತೆ ಮಾವ ಅಂತೂ ಕೇರ್ ಮಾಡೋದಿಲ್ವಂತೆ, ಅವರು ಕೂಡ ಹಾಗೆ ಅಂತೆ. ಈ ಕೆಲವ್ರು ಅತ್ತೆ ಮಾವದ್ರು ಅದು ಯಾಕೆ ಹಂಗೆ ಆಡ್ತಾರೋ, ಸತ್ತೋಗ್ಬೇಕಾದ್ರೆ ಏನಾದರೂ ಜೊತೇಲಿ ಹೊತ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ. ಇರೋ ತನಕ ಚೆನ್ನಾಗಿರೋ ಮನಸ್ಥಿತಿ ಅಂತೂ ಅವ್ರಿಗಿಲ್ಲ. ಪಾಪ ಬೇರೆ ಮನೆಯಿಂದ ಬಂದಿರೋ ಹೆಣ್ಮಕ್ಳು ಅಂತ ಅವ್ರ ಹತ್ರ ಏನು ಕರ್ಮ ಮಾಡಿರ್ತಾರೋ ಏನೋ, ನನಗಂತೂ ಗೊತ್ತಿಲ್ಲ. ಸೀರಿಯಸ್ಲಿ ಇನ್ನೂ ತುಂಬ ಇತ್ತು ಅವ್ರು ಹೇಳಿದ್ದು, ಬಟ್ ಅದನ್ನೆಲ್ಲ ಶೇರ್ ಮಾಡೋದು ಬೇಡ. ಬಟ್ ಈ ರೀತಿ ಯಾರ ಮನೆ ಹೆಣ್ಮಕ್ಳಿಗೂ ಮಾಡಬೇಡಿ. ಓಕೆನಾ? ನಿಮ್ಮ ಮಗಳಿದ್ದಿದ್ರೆ ನಿಮ್ಮ ಮಗಳೂ ಇದೇ ರೀತಿ ನೋಡ್ಕೊಳ್ತಿದ್ರಾ? ಸೊ ಅವರೂ ನಿಮ್ಮ ಮಗಳ ಥರನೇ ನೋಡ್ಕೊಬೇಕಲ್ವಾ? ನೀವು ಸೊಸೆದಿರನ್ನ ಮಗಳ ರೀತಿಯಾಗಿ ನೀವು ಟ್ರೀಟ್ ಮಾಡಿದ್ರೆ ಅವರು ನಿಮ್ಮನ್ನ ತಾಯಿ ರೀತಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಅಷ್ಟು ವಯಸ್ಸಾಗಿರೋರೇ ಆ ರೀತಿ ನೀವು ಆಡಬೇಕಾದ್ರೆ ಇನ್ನು ನೆನ್ನೆ ಮೊನ್ನೆ ಬಂದಿರೋ ಸೊಸೆದಿರು ಕೇಳಬೇಕಾ? ಸೊ ಮೊದಲು ನೀವು ಅವರನ್ನು ಮಗಳನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ಆ್ಯಂಡ್ ಫೈನಲ್ ಆಗಿ ನೋಡ್ತಾ ಇರ್ಬೋದು ಫಸ್ಟ್ ಮನೆ ನಾವು ಇದನ್ನೇ ನೋಡೋದಕ್ಕೆ ಬಂದಿದ್ದು. ಓಕೆನಾ? ಆ್ಯಕ್ಚುಲಿ ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು. ಆ್ಯಂಡ್ ಇದರಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ನಮಗೆ ಏನು ಇಷ್ಟ ಆಗಲಿಲ್ಲ ಅಂದರೆ ವಾಶ್ರೂಮ್ ಇರಲಿಲ್ಲ. ಓಕೆನಾ? ಇದಕ್ಕೆ ಮತ್ತು ದೇವ್ರ ಮನೆ ಇರಲಿಲ್ಲ ಇದಕ್ಕೆ. ಸೊ ಇದಕ್ಕೆ ರೆಂಟ್ ಜಾಸ್ತಿ ಹೇಳ್ತಾಯಿದ್ರು. ಸೊ ನಾವು ಕಟ್ಟೋ ರೆಂಟ್ಗಾದರೂ ವರ್ತ್ ಆಗಿರಬೇಕಲ್ವಾ? ಸೊ ಅದಕ್ಕೋಸ್ಕರ ಅಂದರೆ ಚೆನ್ನಾಗಿದೆ ಮನೆ, ಬಟ್ ನಮಗೆ ದೇವ್ರ ಮನೆ ಇರಲಿಲ್ಲ. ಮತ್ತು ಇನ್ನೊಂದೇನು ವಾಶ್ರೂಮ್ ಸ್ವಲ್ಪ ಅಂದರೆ ಇಂಡಿಯನ್ ಟಾಯ್ಲೆಟ್ ಇತ್ತು, ವೆಸ್ಟರ್ನ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಮನೆ ಎಲ್ಲ ಈ ಥರ ಇದೆ. ಇದು ಹಾಲು, ಇದು ಬಂದು ಕಿಚನ್ನು. ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಸ್ಪೇಸು ಸಾಕು, ಕಿಚನಲ್ಲೂ ಕೂಡ ಚೆನ್ನಾಗಿತ್ತು. ಆವಾಗ ತಾನೇ ಪೇಂಟ್ ಮಾಡಿಸಿದ್ರು ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು ಇದು ರೂಮ್. ಓಕೆನಾ? ಕಬೋರ್ಡ್ ಅಂದರೆ ಬೀರು ಇಟ್ಕೊಳ್ಳೋಕ್ಕೂ ಕೂಡ ಸ್ಪೇಸ್ ಇತ್ತು, ಮತ್ತು ಮಂಚ ಹಾಕೊಳ್ಳೋದಕ್ಕೂ ಕೂಡ ತುಂಬಾ ಸ್ಪೇಸ್ ಇತ್ತು. ಬಟ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ಲೈಟೆಲ್ಲ ತೆಗ್ದುಬಿಟ್ಟಿದ್ರು. ಓಕೆನಾ? ಸೊ ಹಾಗಾಗಿ ಫ್ಲ್ಯಾಶ್ ಕ್ಯಾಮ್ರಾದಲ್ಲೇ ಬರುವಾಗ ನಾನು ವೀಡಿಯೋಸ್ ಮಾಡ್ಕೊಂಡಿರೋದಿದ್ದು. ಆ್ಯಂಡ್ ಇದು ಬಂದು ವಾಶ್ರೂಮು. ಆ್ಯಂಡ್ ನೋಡ್ತಾ ಇರ್ಬೋದು ಇದಾಗಿತ್ತು ಫಸ್ಟ್ ಮನೆ. ಓಕೆನಾ? ನೆಕ್ಸ್ಟ್ ಬಂದೆ ಸೆಕೆಂಡ್ ಮನೆ ಹತ್ರ ನೋಡೋದಕ್ಕೆ ಅಂತೇಳಿ. ಇದು ಗ್ರೌಂಡ್ ಫ್ಲೋರ್ ಆಗಿತ್ತು, ಬಟ್ ಇದನ್ನು ಏನೂ ತೊಳಸಿರಲಿಲ್ಲ ಅವರು, ಧೂಳೆಲ್ಲ ಹಾಗೆ ಇತ್ತು. ಮತ್ತು ನಾನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಪವರ್ ಕಟ್ ಆಗಿತ್ತು ಅಲ್ಲಿ. ಓಕೆನಾ? ಅಂದರೆ ಕರೆಂಟ್ ಹೋಯ್ತು. ನೆಕ್ಸ್ಟ್ ಅವ್ರು ಬಂದು ಕೀ ಓಪನ್ ಮಾಡಿದ್ಮೇಲೆ ಮನೆ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಚೆನ್ನಾಗೇ ಇತ್ತು. ಓಕೆನಾ? ಮನೆ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಏನು ಅವ್ರು ಕ್ಲೀನಿಂಗ್ ಆಗಲಿ ಏನೂ ಮಾಡಿಸಿರಲಿಲ್ಲ. ಆ್ಯಂಡ್ ಇದಕ್ಕೆ ದೇವ್ರ ಮನೆ, ವಾಶ್ರೂಮು ಎಲ್ಲ ಇತ್ತು, ಬಟ್ ಸೋಲಾರ್ ಫೆಸಿಲಿಟಿ ಇರಲಿಲ್ಲ ಇದಕ್ಕೆ. ಓಕೆನಾ? ಆ್ಯಂಡ್ ರೂಮ್ ಕೂಡ ಸಾಕಾಗ್ತಿತ್ತು. ಆ್ಯಂಡ್ ನೋಡ್ತಾ ಇರ್ಬೋದು ಇವಾಗ ತೋರಿಸ್ತೀನಿ ಅದೇ ರೂಮ್. ಓಕೆನಾ? ಇವಾಗ ಏನು ನಾನು ಹೋಗ್ತಾ ಇದ್ದೀನಿ ನಿಮಗೆ, ಇದು ಬಂದು ರೂಮ್. ಓಕೆನಾ? ಇದರಲ್ಲಿ ಕಬೋರ್ಡ್ ಸಿಸ್ಟಮ್ ಕೂಡ ಇದೆ, ಬಟ್ ಅದು ಸ್ವಲ್ಪ ಎಲ್ಲ ಹಾಳಾಗಿಬಿಟ್ಟಿದೆ. ಓಕೆನಾ? ಮತ್ತು ನಮಗೆ ಮನೆ ಇದು ಯಾಕೆ ಇಷ್ಟ ಆಗಲಿಲ್ಲ ಅಂತಂದರೆ, ಒಂದು ಸೋಲಾರ್ ಇಲ್ಲ, ಮತ್ತು ಅಂಡೆ ಒಳ್ಳೆ ಅಂತೆ. ಈ ಸಿಟಿ ಸೈಡು ಅದು ಸೌದೆ ಎಲ್ಲ ಯಾರು ತರ್ತಾರೆ ಅಲ್ವಾ ಕಾಯಿಸೋದಕ್ಕೆ. ಈವನ್ ಸೋಲಾರ್ ಇಲ್ಲ ಅಂದ್ರೂ ಗೀಝರ್ ಫೆಸಿಲಿಟಿ ಯಾರು ಇದ್ದಿದ್ದರೆ ನಾವು ಈ ಮನೆ ಮಾಡ್ಕೊಬೋದಾಗಿತ್ತು. ಆ್ಯಂಡ್ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದು ಬಂದರೆ ಅಡುಗೆ ಮನೆ. ಆ್ಯಕ್ಚುಲಿ ಎಲ್ಲ ಧೂಳು ಆಗಿಬಿಟ್ಟಿತ್ತು, ಅವ್ರಿನ್ನ ಕ್ಲೀನ್ ಮಾಡಿಸಿಲ್ವಂತೆ. ಕ್ಲೀನ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಇದು ಅಡುಗೆ ಮನೆ ರೂಮ್ ಆಗಿರ್ಬೋದು, ಸ್ಪೇಸ್ ಎಲ್ಲ ಅವೈಲಬಲ್ ನಮಗೆ ಕರೆಕ್ಟಾಗಿತ್ತು. ಬಟ್ ನಮಗೆ ವಾಶ್ರೂಮ್ ಇದರಲ್ಲಿ ಇಡಿಸ್ಲಿಲ್ಲ. ಓಕೆನಾ? ನೋಡ್ತಾ ಇರ್ಬೋದು ಇದು ಅಂಡೆ ಒಲೆ ಇತ್ತಂತೆ, ಆವಾಗ ತಾನೇ ಕೀಳ್ಸಾಕಿದ್ರಂತೆ. ನೆಕ್ಸ್ಟು ಆಚೆಗಡೆ ಬಂದರೆ ಹೀಗೆ ಸ್ನಾನದ ಮನೆಯಿಂದ ಹೋಗ್ತಾ ಇರಬೇಕಾದ್ರೆ ರೈಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡ್ಗೆ ಲೆಫ್ಟಲ್ಲೇ ಆದಂಗೆ ವಾಶ್ರೂಮ್ ಇತ್ತು. ಸೊ ಇದು ಬಂದು ಸೆಕೆಂಡ್ ಮನೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಗೋಬಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಗೋಬಿ ಖಾಲಿ ಆಗಿಬಿಟ್ಟಿತ್ತು, ನಾವೇ ಲಾಸ್ಟ್ ಕಸ್ಟಮರ್ ಅಲ್ಲಿಗೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಮನೆ ನೋಡಿಕೊಂಡು ಅವೆರಡೂ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಮನೆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋಗ್ತಾಯಿದ್ವಿ. ಸೊ ನೆಕ್ಸ್ಟು
ಮನೆಗೆ ಬಂದು ಇಲ್ಲಿ ಸೊಪ್ಪಿತ್ತು ಓಕೆನಾ, ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಉಪ್ಸಾರು ಮಾಡಿಟ್ಟಿದ್ದೆ. ನನ್ನ ಮಗಳು ಮೊಟ್ಟೆನೆಲ್ಲ ಒಡೆದು ಬಿಟ್ಟಿದ್ಲು. ಅಲ್ಲಿ ನನ್ನ ಮಗಳನ್ನ ಮೊಟ್ಟೆ ಕೆಳಗಡೆ ಇಟ್ಟಿದ್ದೆ ಓಕೆನಾ, ಅವಳು ಅದು ಏನು ಅಂದ್ಬಿಟ್ಟು ಎಲ್ಲ ಎತ್ತಿ ಒಡೆದಾಕ್ಬಿಟ್ಟಿದ್ಲು. ಸೊ ಅದಕ್ಕೋಸ್ಕರ ಮೊಟ್ಟೆ ಇತ್ತು ಅಂತ ಹೇಳ್ಬಿಟ್ಟು ಸೊಪ್ಪು ಜೊತೆ ಹಾಕಿ ಪಲ್ಯ ಮಾಡಿದೆ ಓಕೆನಾ. ಹೆಂಗೆ ತಿಂದೆ ತೋರಿಸು, ಬಿಡು ಫೋನ. ಅಯ್ಯೋ, ಹಣ್ಣು ಹೆಂಗೆ ತಿಂದವ, ಹಣ್ಣು ಹೆಂಗೆ ತಿಂದೆ. ನೆಕ್ಸ್ಟ್ ಇದು ಬಂದು ಅದ್ರ ಮಾರನೇದು ಬ್ಲಾಗ್ ಶೂಟ್ ಮಾಡಿರೋದು. ಇವತ್ತಿನ ವೆದರ್ ತುಂಬಾ ಚೆನ್ನಾಗಿತ್ತು ಓಕೆನಾ. ಅಂದರೆ ಲೈಕ್ ಇವಾಗ ಸ್ವಲ್ಪ ಆಷಾಢ ಟೈಮ್ ಇವಾಗ ಶುರುವಾಗ್ತಿರೋದ್ರಿಂದ ವೆದರ್ ತುಂಬ ಚೆನ್ನಾಗಿದೆ. ಅಂದರೆ ಜಾಸ್ತಿ ಬಿಸಿಲಿಲ್ಲ ಮತ್ತು ಜಾಸ್ತಿ ಸೆಕೆನೂ ಅನಿಸ್ತಾ ಇಲ್ಲ ಇವಾಗ, ಯಾಕಂದರೆ ಮಳೆಗಾಲ ಶುರುವಾಗ್ತಿರೋದ್ರಿಂದ ಅಷ್ಟು ನಮಗೆ ಅಂದರೆ ಸೆಕೆ ಆಗ್ತಿಲ್ಲ. ಚೆನ್ನಾಗಿತ್ತು ವೆದರು. ಆ್ಯಂಡ್ ಮಾರ್ನಿಂಗ್ ಎದ್ಮೇಲೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಅವತ್ತಿನ ಡೇನ ಶುರು ಮಾಡಿದೆ. ಆ್ಯಕ್ಚುಲಿ ಇನ್ನೂ ಒಂದೆರಡು ಮನೆ ಇತ್ತು ಓಕೆನಾ ನೋಡೋದು ಅಂತ. ಸೊ ಅದು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಪಾಪುಗೂ ಅವ್ಳಿಗೂ ಹಾಲು ಕಾಯಿಸ್ಕೊಟ್ಬಿಟ್ಟು ನಾವು ಕೂಡ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಕೂತಿದ್ವಿ. ನೆಕ್ಸ್ಟು ಹಾಲು ಕುಡಿದ ತಕ್ಷಣ ನನ್ನ ಮಗಳು ಹಾಗೆ ಮಲ್ಕೊಂಬಿಟ್ಟಿದ್ಲು. ಬೆಳಗ್ಗೆ ಒಂದು 6:45 6:30 ಎದ್ದಿದ್ಲು. ಸೊ ಅದಕ್ಕೋಸ್ಕರ ಬೇಗ ಎದ್ಬಿಟ್ಟಿದ್ಲು ನನ್ನ ಮಗಳು. ಸೊ ಆ್ಯಕ್ಚುಲಿ ನೆನೆ ದಿನ 2 ಮನೆ ನೋಡ್ಕೊಂಡು ಬಂದಿದ್ವಿ. ಅದು ತೋರಿಸಿದ್ದೀನಲ್ಲ, ಇಷ್ಟ ಆಗಲಿಲ್ಲ ಅದು. ಸೊ ಇವತ್ತಿನ್ನೂ 2 ಇಲ್ಲ 3 ಐತೆ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ. ಸೊ ತೋರಿಸ್ತೀನಿ ಯಾವುದು ಅಂತ ಹೇಳಿಬಿಟ್ಟು ನನ್ನ ಮಗಳನ್ನ ಮಲಗಿಸಿದೆ. ಇವಾಗ ಎದ್ಲು. ಸೊ ಅವಳಿಗೆ ಸಿರಪ್ ಹಾಕ್ಬಿಟ್ಟು ಇವಾಗ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು ಅಲ್ವಾ ಮುದ್ದು. ಬಾಕ್ಲು ತೆಗಿ. ಮನ್ಗಿದವಳು ಎದ್ದು ಬಂದ್ಬಿಟ್ಟು ನಂದು ಬಟ್ಟೆ ಇತ್ತು ಎಲ್ಲ ವಾಶ್ ಮಾಡಿ ಕೆಲಸ ಎಲ್ಲ ಮುಗಿಸ್ದೆ. ಸೊ ಇವಾಗ ಇವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಮೋನಮ್ಮ ಸಿರಪ್ ಕುಡಿತೀಯಾ? ನನ್ನ ಮಗಳದಿಲ್ಲ ಐತೆ ಸಿರಪ್, ಕುಡಿತೀಯಲ್ಲ ಮೊನ್ನೆ? ಇವಾಗ ಎದ್ಲಲ್ಲ ಅದಕ್ಕೆ ಅಳ್ತಾ ಇದ್ದಾಳೆ, ನನ್ನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಳೆ ಅಂತ. ನಿಮ್ಗೆ ಹೇಳ್ದಂಗೆ ಇದೆ ಕೋವಿಡ್ ಸಿರಪ್ ಅವಳಿಗೆ ಹಾಕ್ತಾ ಇರೋದು. ಇದು 2 ಮಂತ್ಸ್ ಹಾಕೋದಕ್ಕೆ ಹೇಳಿದ್ದಾರೆ ರೆಗ್ಯುಲರಾಗಿ. ಸೊ ಇದೇ ಅವಳಿಗೆ ಹಾಕ್ತಾ ಇರೋದು. ಸೊ ಇದನ್ನು ಹಾಕ್ಬಿಟ್ಟು ಬಸ್ ಬರೋ ಟೈಮ್ ಆಯಿತು, 11 o'clock ಹಾಕ್ಬಿಟ್ಟೈತೆ. ಸೊ ಇವಾಗ ಹೊರಡಬೇಕು ಓಕೆನಾ. ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಫೈನಲಿ ನಾನು ನನ್ನ ಮಗಳಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಹಾಯ್ ಮಾಡೋರು, ಹಾಯ್ ಮಾಡು. ಚೆನ್ನಾಗಿರೋ ಮನೆ ಹುಡುಕ್ಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ನಮಗೆ ಸೆಟ್ ಆಗೋ ಥರ. ನೆಕ್ಸ್ಟು ಬಸ್ಗೆ ಅಂತ ಕಾಯ್ತಿದ್ದೆ. ಆವಾಗಲೂ ಅಷ್ಟೇ ಬಸ್ಸು ಅದೇನೋ ಬರಲೇ ಇಲ್ಲ. ಅದೇನು ನಮಗೆ ಬಸ್ಸು ಸಿಗಬೇಕು ಅಂತ ಇಲ್ವೇನೋ. ನೆಕ್ಸ್ಟು ಆಟೋ ಸಿಕ್ತು ಓಕೆನಾ, ಬೇಗನೆ ಹೋಗ್ಬೋದು ಅಂತ ಬೇಗ ಏನೋ ಹೊರಟೋದೆ. ನೆಕ್ಸ್ಟು ನಮ್ಮ ಮನೆಯವ್ರ ಅಂಗಡಿ ಹತ್ರನೇ ಇಳ್ಕೊಂಡಿದ್ದೆ ಓಕೆನಾ. ನೆಕ್ಸ್ಟು ಅವರು 10 ರಿಂದ 11 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದರು. ಬಟ್ ಆಮೇಲೆ ಅವರು ಹೇಳಿದ್ರು ನಾವು ಬ್ಯಾಂಗ್ಳೂರಿಂದ ಬರಬೇಕಾಗಿರುತ್ತೆ, ಲೇಟ್ ಆಗುತ್ತೆ, 1 ಗಂಟೆಯಿಂದ 1:30 ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಮತ್ತೆ ರಿಟರ್ನ್ ಹೋಗಿ ನಾನು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮ ಮನೆಯವ್ರ ಅಂಗಡಿ ಇಲ್ಲಿದ್ರಲ್ವಾ, ಸೊ ಅವ್ರ ಜೊತೆನೇ ಇದ್ದೆವು. ಇಟ್ಕ ಬನ್ನಿ, ಬೇಗ ಓಪನ್ ಮಾಡೋಣ ಬನ್ನಿ ದಿಶಾ. ಓಪನ್ ಮಾಡ್ರಿ, ಅಲ್ಲಿ ನೀಟಾಗಿ ಓಪನ್ ಮಾಡಿ ಕೆಳಗಡೆ ಮಾಡಿಕೊಂಡು. ದಿಶಿ ಕವರ್ ಕೊಡ್ರಿ ಅವಳ ಕೈಗೆ. ದಿಶಿ ಸ್ಕೂಲ್ಗೆ ಹೋಗು, ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗು. ಕೊಡ್ರಿ ಹೋಗ್ಲಿ. ಹಾಂ ಉಲ್ಟಾ ಪಲ್ಟಾ ಹೋಗಿದ್ದು ಬರ್ತೀರಾ? ಬಾ. ಆ್ಯಂಡ್ ನಾನು ನನ್ನ ಮಗಳನ್ನ ವರ್ಕ್ಗೆ ಕರ್ಕೊಂಡು ಹೋಗ್ತಿದ್ರಿಂದ ಅವಳಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕಾಗಿತ್ತಲ್ವ. ಸೊ ಅವಳಿಗೆ ಕ್ಯಾರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಒಂದು ಲಂಚ್ ಬ್ಯಾಗ್ನ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ವೈಸ್ ಅಂತೂ. ಪ್ರೈಸು ನನಗೆ ಸರಿಯಾಗಿ ನೆನಪಿಲ್ಲ.
ನೆನಪು ಮಾಡ್ಕೊಂಡು ಹೇಳ್ತೀನಿ ಓಕೆನಾ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಅದಾದಮೇಲೆ ನಾವು ಬಂದಿದ್ದೆ ಇಲ್ಲಿ ಮನೆ ಹತ್ರ. ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಇದೇ ಮನೇನ ನಾವು ಫೈನಲಾಗಿ ಫಿಕ್ಸ್ ಮಾಡಿದ್ದು ಓಕೆನಾ. ಇದು ನಮಗೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಇದರಲ್ಲಿ ಗೀಝರ್ ಫೆಸಿಲಿಟಿ ಆಗಿರ್ಬೋದು, ರೂಮು, ದೇವ್ರ ಮನೆ ಎಲ್ಲನೂ ಚೆನ್ನಾಗಿದೆ. ಮತ್ತು ಸೇಫ್ಟಿ ಕೂಡ ತುಂಬಾ ಚೆನ್ನಾಗಿದೆ ಓಕೆನಾ. ಅಂದರೆ ಸುತ್ತ ಡ್ರಿಲ್ ಮಾಡಿಸಿದ್ದಾರೆ. ಆ್ಯಂಡ್ ನಮಗೆ ಸೂರ್ಯದ ಬಾಗಿಲು ಬೇಕಿದ್ದರಿಂದ ನಮ್ಗೆ ಅದೇ ಸಿಕ್ಕಿದೆ ಓಕೆನಾ. ನಮಗೆ ಮನೆ ತುಂಬಾ ಇಷ್ಟ ಆಯಿತು. ಅಲ್ಲಿ ಓನರು ಬೇರೆ ಓಕೆನಾ, ಬಟ್ ನಮಗೆ ಪ್ರೆಸೆಂಟ್ ಕೊಟ್ಟಿದ್ದು ಅವರು ಫುಲ್ಲು ಬಿಲ್ಡಿಂಗ್ನೇ ಲೀಸ್ಗೆ ಹಾಕ್ಕೊಂಡಿದ್ರಂತೆ. ಸೊ ಅವರು ಈ ಮನೆ ಅಂದರೆ ಸ್ಟಾರ್ಟಿಂಗ್ ಮನೆಯೇ ನಾವು ಅಂದರೆ ನೋಡಿರೋದು. ಅವರು ಲೀಸು ಕೊಡೋದಿಲ್ಲ, ರೆಂಟಿಗೆ ಮಾತ್ರ ಕೊಡೋದು ಅಂತ ಹೇಳಿದ್ರು ಓಕೆನಾ. ಎಷ್ಟು ಏನು ಎಲ್ಲ ಹೇಳೋದು ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಇದು ಬಂದು ಕಿಚನ್ ಓಕೆನಾ. ನೆಕ್ಸ್ಟ್ ಇದು ಬಂದು ದೇವ್ರ ಮನೆ. ಇಲ್ಲಿ ಲಗೇಜ್ ಎಲ್ಲ ಅವ್ರದ್ದೆಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ಬಂದು ವಾಶ್ರೂಮ್ ಓಕೆನಾ. ಈ ಕಡೆ ಅಂದರೆ ಸ್ನಾನದ ಮನೆ, ಆ ಕಡೆ ಬಂದು ವಾಶ್ರೂಮ್ ಇದೆ. ಆಚೆನೂ ಕೂಡ ಒಂದು ವಾಶ್ರೂಮ್ ಇದೆ, ನಾವು ಬೇಕಿದ್ರೆ ಆಚೆನೂ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಬಂದು ರೂಮ್ ಓಕೆನಾ. ರೂಮಲ್ಲಿ ಕಬೋರ್ಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಮತ್ತು ಬಾಗಿಲಿಂದನೂ ಕೂಡ ಲೈಕ್ ಈ ಏನಾದರೂ ನಮ್ಮದು ಆಯಿಲ್ ಆಗಿರ್ಬೋದು, ಬೇಬಿ ಐಟಮ್ಸ್ನ ಮಾಡಿಕೊಳ್ಳೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ತೋರಿಸ್ತೀನಿ ಇವಾಗ ನೋಡಿ, ಇದೆ ಓಕೆನಾ. ಚೆನ್ನಾಗಿದೆ, ನಮಗೆ ಈ ಮನೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದೆಲ್ಲ ಲಗೇಜ್ ಏನು ಇಟ್ಟಿದ್ದಾರೆ ಅಂತಂದರೆ ಅವರು ಮೇಲ್ಗಡೆಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊತಾರಂತೆ. ಬಟ್ ನಾವು ಮನೆ ನೋಡೋಕ್ಕೆ ಹೋದಾಗ ಅದೆಲ್ಲ ಲಗೇಜ್ ಎಲ್ಲ ಇತ್ತು. ನಾವು ಫೈನಲಾಗಿ ಆ ಮನೇನ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಬರಬೇಕಾದ್ರೆ ಕುಷ್ಕಾನು ಮತ್ತು ಕಬಾಬ್ನ ತೊಗೊಂಡು ಬಂದಿದ್ದೆ ಮನೆಗೆ. 3 ಗಂಟೆ ಆಗಿಬಿಟ್ಟಿತ್ತು ನಾನು ಮನೆಗೆ ಬಂದಾಗ. ಸೊ ನಮ್ಮ ಮನೆಯವರು ನನಗೆ ಕುಷ್ಕಾನು ಮತ್ತು ಕಬಾಬ್ ತಗೊಟ್ಟಿದ್ರು ಓಕೆನಾ. ಅದನ್ನು ತೊಗೊಂಡು ಮನೆಗೆ ಬಂದು ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ ನಾವು. ನೆಕ್ಸ್ಟು ಈಗ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟು ಬಂದು ಆ್ಯಕ್ಚುಲಿ ಒಂದು 2 ವ್ಲಾಗ್ಸ್ ಆದಮೇಲೆ ಈ ವ್ಲಾಗ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಮುಂಚೆನೇ ಬಂದಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ಅಂಟಿಲ್ ದಟ್ ಕೀಪ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮೇ ಬಿ ನೆಕ್ಸ್ಟ್ ವ್ಲಾಗ್ ಬಂದು ಹಾಲು ಉಕ್ಕಿಸೋದೇ ಬರ್ಬೋದು ಅಂದ್ಕೊಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.